ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದು ಕೂಡ ಒಂದು. ಆದರೆ ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿ ಹಣ ಬರದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಾಬಲಕಟ್ಟಿ ನಿವಾಸಿ ಅವರ ಪತ್ನಿ ಪರವಾಗಿ ಈಗ ಏಕಾಂಗಿಯಾಗಿ ಪ್ರತಿಭಟನೆ ಕೂತಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲಾಡಳಿತ ಭವನದ ಮುಂಭಾಗ ಈಗ ಅವರು ಏಕಾಂಗಿಯಾಗಿ ಪ್ರತಿಭಟನೆಯನ್ನು ಕೂತಿರ್ತಕ್ಕಂಥದ್ದು. ಕಳೆದ 3 ವರ್ಷಗಳಿಂದ ಇಲ್ಲಿ ಪ್ರತಿಭಟನೆ ಕೂತಂತಹ ಶರಣಪ್ಪ ಬೋವಿ ಇವರ ಪತ್ನಿ ಶಿಲ್ಪಾ ಏನಿದ್ದಾರೆ ಅವರಿಗೆ ಯಾವುದೇ ರೀತಿ ಹಣ ಬಂದಿಲ್ಲ. ಇಲ್ಲಿ ನೀವು ಬೋರ್ಡನ್ನು ಕೂಡ ಅವರು ಹಾಕಿರೋದನ್ನು ನೋಡ್ಬೋದು. ಗೃಹಲಕ್ಷ್ಮಿ ಅರ್ಜಿಯು ಆನ್ಲೈನಲ್ಲಿ ಅಪ್ಲೋಡ್ ಆಗದೆ 3 ವರ್ಷ ಮುಗಿದರೂ ನಮಗೆ ಗೃಹಲಕ್ಷ್ಮಿ ಹಣ ಸಿಕ್ಕಿಲ್ಲ, ನಮಗೆ ನ್ಯಾಯ ಸಿಗುವವರೆಗೂ ಏಕಾಂಗಿಯಾಗಿ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಅವರು ಒಂದು ಬೋರ್ಡನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಮೂಲತಃ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹಾಬಲಕಟ್ಟಿ ನಿವಾಸಿ ಈ ಶರಣಪ್ಪ ಬೋವಿ ಅವರು, ಅದರಲ್ಲೂ ಕೂಡ ಇವರು ವಿಶೇಷ ಚೇತನರು. ಇವರ ಮನೆಯಲ್ಲಿ ಇದುವರೆಗೂ ಕೂಡ ಕಳೆದ 3 ವರ್ಷಗಳಿಂದ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅದಕ್ಕಾಗಿ ಸರಿಸುಮಾರು 25,000 ರೂಪಾಯಿ ಖರ್ಚನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಗೃಹಲಕ್ಷ್ಮಿ ಹಣ ಬರಬೇಕಂತೇಳಿ ಈಗ ಇವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇವರ ತಾಯಿ ಕೂಡ ತೀರ್ಕೊಂಡಿದ್ರು. ಅದಾದ ನಂತರ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅವನ್ನೆಲ್ಲವನ್ನೂ ಕೂಡ ತಿದ್ದುಪಡಿ ಮಾಡಿಸಿದ್ದಾರೆ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು ಜಿಲ್ಲಾಡಳಿತ ಭವನ ಇದೆ, ಅದರ ಮುಂಭಾಗ ಇವರು ಈಗ ಏಕಾಂಗಿಯಾಗಿ ಪತ್ನಿಯ ಪರವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಈಗಾಗಲೇ ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಎಲ್ಲವನ್ನೂ ಕೂಡ ಇವರು ತಿದ್ದುಪಡಿ ಮಾಡಿಸಿದ್ದಾರೆ. ತಿದ್ದುಪಡಿ ಮಾಡಿಸಿದ್ರು ಕೂಡ 3 ವರ್ಷಗಳಿಂದ ಇವ್ರಿಗೆ ಈಗ ಹಣ ಬಂದಿಲ್ಲ. ಇಲ್ಲಿ ನೀವು ದೃಶ್ಯಗಳು ನೋಡ್ತಿರ್ಬೋದು. ಅವರ ಎಲ್ಲ ದಾಖಲಾತಿಗಳು ಕೂಡ ಇಲ್ಲಿರ್ತಕ್ಕಂಥದ್ದು ಆಧಾರ್ ಕಾರ್ಡು, ಅವರ ಪತ್ನಿ ಹೆಸರು ಶಿಲ್ಪಾ, ಅದನ್ನು ಕೂಡ ಬದಲಾವಣೆ ಮಾಡಿಸಿರ್ತಕ್ಕಂಥದ್ದು. ಜೊತೆಗೆ ರೇಷನ್ ಕಾರ್ಡ್ ಏನಿದೆ ಆ ರೇಷನ್ ಕಾರ್ಡನ್ನು ಕೂಡ ಅವರ ತಾಯಿ ಹೆಸರೇನಿತ್ತು ಅದನ್ನು ಕೂಡ ಈಗ ತೆಗೆಸಿರ್ತಕ್ಕಂಥದ್ದು. ಅಧಿಕಾರಿಗಳು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ಗ್ಯಾರಂಟಿ ಸಮಿತಿಯವರು ಇರ್ಬೋದು, ಎಲ್ರಿಗೂ ಕೂಡ ಇವರು ಭೇಟಿಯಾಗಿದ್ದಾರೆ, ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಹಣ ಕೊಡಬೇಕಂತ ಕೇಳ್ಕೊಂಡಿದ್ದಾರೆ. ಆದರೆ 3 ವರ್ಷಗಳಿಂದಲೂ ಕೂಡ ಇವರಿಗೆ ಹಣ ಬಂದಿಲ್ಲ. ಹೀಗಾಗಿ ಇವರು ಇಂದಿನಿಂದ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿರ್ತಕ್ಕಂಥದ್ದು. ಪತ್ನಿಯ ಪರವಾಗಿ ಏಕಾಂಗಿಯಾಗಿ ಜಿಲ್ಲಾಡಳಿತದ ಭವನದ ಮುಂದೆ ಈಗ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಪತ್ನಿ ಪರವಾಗಿ ಬಂದು ಕೂತೀರಿ, ನಿಮ್ಮ ಮಿಸ್ಸಸ್ಗೆ ಒಟ್ಟ ಹಣ ಬಂದಿಲ್ಲ? ಇನ್ನೂವರೆಗೆ ಬಂದಿಲ್ಲ ಸರ್. ಸತತ 3 ವರ್ಷ ಆಯಿತು. ನಾವು ಎಲ್ಲ ಕಡೆಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಮುಖ್ಯಸ್ಥರಿಲ್ಲ ಅಂತ ಬರ್ತಾ ಇದೆ. ಅದನ್ನು CDPO ಆಫೀಸ್ಗೆ ಹೋಗಿ ಕೇಳಿದೆ. ಅಲ್ಲಿ ಕೂಡ ಅವರು ಅಲ್ಲಿ ಆಧಾರ್ ಕಾರ್ಡು ಈ ಆಧಾರ್ ಕಾರ್ಡು ಚೇಂಜ್ ಮಾಡಿಸಿದ್ರು. ಎಲ್ಲ ಮಾಡಿಸಿದ್ರು ಕೂಡ ಬಂದಿಲ್ಲ. ಅವರು ಸತತವಾಗಿ ಅದನ್ನೇ ಹೇಳ್ತಾ ಬಂದಿದ್ದಾರೆ. ನಾವು ಹೇಳಿದ್ರೆ ನಮ್ಗೆ ಇಲ್ಲಿವರೆಗೂ ಯಾವುದೇ ಹಣ ಬಂದಿರೋದಿಲ್ಲ. ಈಗ ಏನು ಮಾಡಕತ್ತೀರಿ ನೀವು? ಇವತ್ತು ಯಾರಿಗೆ ಪತ್ರ ಬರ್ದಿರಿ? ನಾವು ಡಿ ಕೆ ಶಿವಕುಮಾರ್ಗೆ ಈಗಾಗಲೇ ಇವತ್ತು ನಾನು ಲೆಟರ್ ಬರೆದು ನಾನು ಇಲ್ಲಿ ಕೊಪ್ಪಳ ಜಿಲ್ಲಾ ಭವನದ ಮುಂದೆ ನಿರಂತರವಾಗಿ ಏಕಾಂಗಿಯಾಗಿ ಧರಣಿ ಸತ್ಯಾಗ್ರಹ ಮಾಡಕತ್ತೀನಿ. ವರ್ಷದ ರೊಕ್ಕ ಬರ್ಬೇಕು ನಿಮ್ಗೆ. ನೀವು ಎಷ್ಟು ಖರ್ಚು ಮಾಡ್ಕೊಂಡ್ರಿ ಅಪ್ಲಿಕೇಶನ್ ಹಾಕಕ್ಕೆ? ಅದಕ್ಕೆ ನಾನು 3 ವರ್ಷದ ಗೃಹಲಕ್ಷ್ಮಿ ಹಣ ಬರಬೇಕು. ಇದರ ಸಲುವಾಗಿ ಸತತವಾಗಿ 20,000ರಿಂದ 25,000 ರೂಪಾಯಿ ನನ್ನ ಖರ್ಚಾಗಿದೆ. ಇವತ್ತು ಸಾಲನೂ ಆಗಿದೆ. ಈಗ ನಾನು ಒಬ್ಬ ಬಡ ಅಂಗವಿಕಲನಾಗಿದ್ದು ನಾನು ಹೊಟ್ಟಿಪಾಡಿಗಾಗಿ ಒಂದು ಅಂಗಡಿ ನಡೆಸಿಕೊಂಡು ನಾವು ಬದುಕು ಸಾಗಿಸ್ತಿದ್ವಿ. ಅದಕ್ಕೆ ಇನ್ನೂ ಇದರ ಸಲುವಾಗಿ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ. ಈಗ ನಮಗೇನಿಲ್ಲ ರೀ, ಗೃಹಲಕ್ಷ್ಮಿ ಈಗ 3 ವರ್ಷದಿಂದ ಹಣ ಬಂದಿಲ್ಲ. ಶೀಘ್ರದಲ್ಲಿ ನಮಗೆ ಹಣ, ನಮ್ಮ ಮಿಸ್ಸಸ್ಸಿಗೆ ಗೃಹಲಕ್ಷ್ಮಿ ಹಣ ದೊರಕಿಸಿಕೊಡಬೇಕು. ಇದು ನಮಗೇನು ಈ ಆಫೀಸಿಗೆ ಅಡ್ಡಾಡಿಸಿದ್ದಾರೆ ಅವರಿಗೆ ಕಠಿಣ ಕ್ರಮ ವಹಿಸಬೇಕು. ಖರ್ಚಾಗಿದ್ದು ಇಲ್ಲಿವರೆಗೂ ನಂದು ಏನು ಹಣ ಖರ್ಚಾಗಿದೆ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿಕಂದ್ರೆ ಏನು ಮಾಡ್ತೀರಿ? ಇಲ್ಲಾಂದರೆ ಮುಂದೆ ನಾನು ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ. ಕಳೆದ 3 ವರ್ಷಗಳಿಂದಲೂ ಕೂಡ ನಮ್ಮ ಮನೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಹಾಗಾಗಿ ನಾನು ಏಕಾಂಗಿಯಾಗಿ ಇಲ್ಲಿ ಧರಣಿ ಕೂತಿದ್ದೀನಿ ಪತ್ನಿಯ ಪರವಾಗಿ. ನಮಗೆ ಹಣ ಬರೋವರೆಗೂ ಕೂಡ ನಾನು ಇಲ್ಲಿಂದ ಎದ್ದು ಹೋಗಲ್ಲ ಅನ್ನೋದು ಶರಣಪ್ಪ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.